ಪರಮಾತ್ಮ, ಕರ್ಣ, ಮಹಾಮಹಿಮಾನಾದ ನೀವು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನು ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯು ನಿನ್ನ ತಾಯಿ, ಸೂರ್ಯನು ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರೋದು ಆಶ್ಚರ್ಯವಾಗಿದೆಯಲ್ಲವೋ? ಓಹೋ, ಮರೆತಿದೆ, ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ? ಕರ್ಣ, ರಾಜಾಧಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಪರರ ಸೇವೆಯಲ್ಲಿ ಹೀಗೆ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ ಕರ್ಣ. ಕರ್ಣ, ದೇವಾ ಶೋಧನೆ ನಿದೋ ವಿಧಿ ಶಾಪ, ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆ ನಿದೋ ವಿಧಿ ಶಾಪ, ವಿಧಿ ಶಾಪ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವಾದನ ಅಪ ನಿನ್ನ ಎಲೆ ಬೆಂದೆ. ಬಂದ ವಿಮೋಚನ ಮಾರ್ಗವನ್ನು ಇಂದು ವಾದನ ಅಪ ನಿನ್ನ ಎಲೆ ಬೆಂದೆ. ಬಂದ ವಿಮೋಚನ ಮಾರ್ಗವನರೆಯದೆ ಬಂದ ಪರಮಾತ್ಮ, ಬಂದ ವಿಮೋಚನ ಮಾರ್ಗವನರೆಯದೆ ದೇವಾ ಶೋಧನೆ ನಿದು ವಿಧಿ ಚಾಪ, ಬಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆ ನಿದು ವಿಧಿ ಚಾಪ, ವಿಧಿ ಪರಮಾತ್ಮ. ಜನ್ಮ ರಹಸ್ಯದ ಅಂತರ್ಯವರಿತು, ಜನ್ಮದ ನಿರ್ದಯವರಿತು. ಜನ್ಮ ರಹಸ್ಯದ ಅಂತರ್ಯವರಿತು, ಜನ್ಮದಾತೆಯ ನಿರ್ದಯವತ್ತು. ಪರಮಾತ್ಮ, ಜೀವಿಸಲೇ ಪರಿ ಸಹಚರ ಜೊತೆಗೂಡಿ, ಜೀವಿಸಲೇ ಪರಿ ಸಹಚರ ಜೊತೆಗೂಡಿ, ಪಾತಕಿ ಜೀವನ ಸಂಕಟ ಕಾರಣ, ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋ ಏನಿದು ವಿಧಿ ಶಾಪ, ವಿಧಿ ಶಾಪ.
ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವಾರವಾದಿ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ಎನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ. ಕರ್ಣ, ಪಾಂಡುಕುವರರ ಸೇರುದೆ ನೀನು, ಅನುಜರ ಸೇರೈ ಪಾಂಡುಕುವರರ ಸೇರುದೆ ನೀನು, ದರೆಯನು ಪೊರೆಯೈ ಧರ್ಮದಿ ನಿರುತ. ಕರ್ಣ, ಪರಮಾತ್ಮ, ಅನುಜರ ಸೇರೈ ಕರುಣೆಯ ದೋರೈ, ಅನುಜರ ಸೇರೈ ಕರುಣೆಯ ದೋರೈ, ನೀ ಬಾರೈ ನೀ ಬಾರೈ, ಸೋರ ಚಿರ ಶರದರ ಶರಣರ ಪೊರೆವನೆ, ಸೋರ ಚಿರ ಶರದರ ಶರಣರ ಪೊರೆವನೆ, ಆತನು ಪ್ರೇಮ ಲಾಲಿಸುವಿ. ಕರ್ಣ, ಪರಮಾತ್ಮ, ದಾನ ಶೂರನಿ ನಾನಿಹೆ ಬಿರುದ. ಕರ್ಣ, ಪರಮಾತ್ಮ, ದಾನ ಶೂರನಿ ನಾನಿಹೆ ಬಿರುದ, ಮೆರೆದೀಗ ನಿಜ ವರಗುಣಶೀಲ. ಕರ್ಣ, ಪರಮಾತ್ಮ, ಮೆರೆದೀಗ ನೀ ನಿಜ ಗುಣಶೀಲ. ಕರ್ಣ, ಪರಮಾತ್ಮ, ಸುರ ಚಿರ ಶರದರ ಶರಣರ ಪೊರೆವನೆ, ಸುರ ಚಿರ ಶರದರ ಶರಣರ ಪೊರೆವನೆ, ಮಾತನು ಪ್ರೇಮದಿ ಲಾಲಿಸುವೀರ, 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 ಲಾಲಿಸುವೀರ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಕೇಳು, ನನ್ನ ಮಾತು ಸತ್ಯವೆಂದು ನಂಬು. ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ವರಗಳ ಮಂತ್ರೋಪದೇಶವನ್ನು ಪಡೆದು ಅವುಗಳು ಫಲಿಸುವವೋ ಇಲ್ಲವೋ ಎಂದು ಸಂದೇಹಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕಾಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಕರ್ಣ, ಪರಮಾತ್ಮ, ನಿನ್ನನ್ನು ಅವರು ಅತ್ಯಂತ ಪ್ರೀತಿ ಮಮತೆಯಿಂದ ಸಾಕಿ ಸಲಹಿದರು. ಈಗಲೂ ನನ್ನ ಜೊತೆಯಲ್ಲೇ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಹುವೆನು. ಅವರನ್ನು ಸಾಮಂತ ರಾಜರನ್ನು ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಕುಲಹೀನನೆಂದು ಹೀಯಾಳಿಸ್ತಿರುವರಲ್ಲ, ನಾನಿಂತವನೆಂಬ ವಿಚಾರವು ಅವರಿಗೆ ತಿಳಿಯದೆ ದೇವಾ. ಕರ್ಣ, ಅವರಿಗೆ ನೀನು ಯಾರೆಂಬುದು ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ಕೃಷ್ಣ ಆ ಕರ್ಣನಾರು, ಆತನನ್ನು ಕಂಡಾಗಲೆಲ್ಲ ನನ್ನ ಮಾತೃಹೃದಯವು ಮಿಡಿಯುವುದಿಲ್ಲ ಎಂದು ಹೇಳುತ್ತಿದ್ದಳು. ಕರ್ಣ, ನಾನು ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತಿ
ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ನೀನು ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತಸಪಡಿಸು. ಕರ್ಣ, ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಬಹುದು ದೇವಾ. ಲೋಕಕ್ಕ ವೀರರಾದ ಪಾಂಡವರು ನನ್ನ ಸಹೋದರರೇ. ನನಗೆ ಪರಮ ವೈರಿ ಎನಿಸಿದ ಆ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಅಯ್ಯೋ ಪಾಪಿ ಕರ್ಣ, ಪಾಂಡುಕುಮಾರನಾದ ನೀನು ಪಾಂಡುಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಕೊಲಲೇ ಪಾಂಡುಕುಮಾರರ, ಕೊಲಲೇ ದುರದೋಳ್ ತಮ್ಮಂದಿರಂ ಕೊಲ್ಲುವುದೇ. ಕೊಲದ ಬಿಟ್ಟೋಡೆ, ಕೊಲದ ಬಿಟ್ಟೋಡೆ ಗೌರವೇಂದ್ರ. ಈ ದರೆಯೋಳ್ ಸುಖ ಸಂಪತ್ತಿ ನಿಮ್ ಬಾಳುವನೇ. ಚಲದಿ ಓರ್ತನರುಂಡವಂ ತರಿದು ಮತ್ಸ್ವಾಮಿಗೆ ಆನಂದವಂ ಸಲ್ಸಲ್ಕಾಗದೆ ಪಾರ್ಥನ ಘೋರ ಶರಕೆ ತುತಾಗಲೇ ಸಾಯಲೇ. ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ. ತಳೆದೆ ಪರಿಭವ ಸವಿಸಿದೆ ಜೀವ, ತಳೆದೆ ಪರಿಭವ ಸವಿಸಿದೆ ಜೀವ. ಸರ್ವೇಶ ಕೊಡು ಚಿರ ವಿಭವ, ಸರ್ವೇಶ ಕೊಡು ಚಿರ ವಿಭವ. ಜ್ವಲಿಸುವುದನ ಭರತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ. ಜ್ವಲಿಸುವುದನ ಭರತ, ಜ್ವಲಿಸುವುದನ ಭರತ, ಜ್ವಲಿಸುವುದನ ಭರತ. ಹೇ ಕೃಷ್ಣ, ದೀನ ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಕೈ ಹಿಡಿದ ಪದಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತಲಾದ. ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಛೇ ವಿಧಾತ, ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಏಕೆ ಈ ರೀತಿ ಚಿಂತಾಮಗ್ನಳಾಗಿರುವೆ ಪ್ರಿಯತಮೆ? ಶಾಂತೆ ಶಾಂತೆ ವರಧೀರಳಾಗಿ ವರ ಪತ್ನಿಯಾಗಿ ಮರುಗುವೆ. ಶಾಂತೆ ಶಾಂತೆ ವರಧೀರಳಾಗಿ ವರ ಪತ್ನಿಯಾಗಿ ಮರುಗುವೆ. ಪಾಂಡುಪುತ್ರರ ಪತಿಯಾಗಿ ನೀನು, ಪಾಂಡುಪುತ್ರರ ಪತಿಯಾಗಿ ನೀನು. ಚಂಡ ಚಿಂತೆಯಿಂದ ಕಡು ಕೋಪದಿಂದ ಗುಡುಗುವೇಕೆ ಕೋಮಲಾಂಗಿಯೇ. ಶಾಂತೆ ಶಾಂತೆ ವರಧೀರಳಾಗಿ ವರ ಪತ್ನಿಯಾಗಿ ಮರುಗುವೆ. ಪಾಂಚಾಲಿ
ಏಕೆ ಏನಾಯಿತು? ನಿಷ್ಕಾರಣವಾಗಿ ಹೇಳ್ತಿರುವೆಲ್ಲ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿ ಅಡವಿಗೆ ಒಂದಲ್ಲ 10 ಕಾಡುಗಳಿರುವು. ನೀವು ಪುರುಷರು ಯಾರಾದರೂ ನಿಮ್ಮನ್ನು ಅಪಮಾನಪಡಿಸಿ ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡಿ. ಆದರೆ ಸ್ತ್ರೀಯ ವಿಚಾರ ಹಾಗಲ್ಲ. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಹೇಗೆ ಸೃಷ್ಟಿಸಿದೆ? ಪಾಂಚಾಲಿ, ಹೇಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ಸಾಯವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ ದ್ರೌಪದಿ. ಅಣ್ಣನ ಮಾಡಿದ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಈ ರೀತಿ ಇರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಿಲ್ಲವೇ? ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸುವೆನು ಕೇಳು. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಸಂಧಿಯಾಗುವುದು? ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ದುರ್ಯೋಧನನಿಗೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಶ ನಿಜವಾಯಿತು. ಗೋಪಿಕಾಂಗೇನರ ವಿಲಾಸ ವಿಭ್ರಮೆಗಳಲ್ಲಿ ಭಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ಭಾವಿಸಿದನು. ಅದರಲ್ಲಿ ಪಾಂಚಾಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಪಾಪು ಪಾಂಚಾಲಿ, ನಮ್ಮ ಸಂಗಡ ಕದನ ಮಾಡುವುದಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದ ಎಂದು ಭಾವಿಸಿದನು. ಆಹಾ ಪ್ರಾಣೇಶ್ವರ, ನೆನಪಿದೆಯೇ? ಹಿಂದೆ ಒಂದು ದಿನ ಈ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ, ಮತ್ತು ಇನ್ನು ಏನೇನೋ ಸಂಬೋಧಿಸಿದಿರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿದಲ್ವೇ ಪಾಂಚಾಲಿ? ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ. ಆಹಾ, ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನಿಚ್ಚಿದರೇನಾಯಿತು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಸುಮ್ಮನೆ ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿಲ್ಲಿಸುತ್ತಿದ್ದೇನೆ. ಧರ್ಮ ಪರಾಯಣನಾದ ಆ ಯುಧಿಷ್ಠನು ದುರ್ಯೋಧನನ ಅನಂತ ಅಪರಾಧವನ್ನು ಕ್ಷಮಿಸುವುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೂಡ ಕೌರವರ ಬಾಳು ಕೆಡಿಸುವೆ ತಾಳು ತಾಳು ಶಿವಮತಿಯೇ. ಕೂಡ ಕೌರವರ ಬಾಳು ಕೆಡಿಸುವೆ ತಾಳು ತಾಳು ಶಿವಮತಿಯೇ. ಸೈರಿಸೆಯೇ ಪರಿಯನು, ಸೈರಿಸೆಯೇ ಪರಿಯನು, ದುರದೋ ಸೈರಿಸೆಯೇ ಪರಿಯನು. ಪುರದೊಳೀಗಲೇ ಕುರುಕು ಎಲ್ಲ ಸೆದಬಡಿವೆನ ಕಾಂತೆಯೇ. ಪುರದೊಳೀಗಲೇ ಕುರುಕುಲವೆಲ್ಲ ಸೆದಬಡಿವೆನ ಕಾಂತೆಯೇ. ಕೂಡ ಕೌರವರ ಬಾಳು ಗೆಡಿಸುವೆ ತಾಳು ತಾಳು ನೀ ಶುಭಮತಿಯೇ, ತಾಳು ತಾಳು ನೀ ಶುಭಮತಿಯೇ. ಸೊನ್ನೆಯ ಪ್ರಕಾರವನ್ನು ತಿಳಿದುಕೊಂಡು ಹಾಗೆ ವಿಜೃಂಭಿಸುತ್ತಿರುವನು. ನಿನ್ನ ಹೊರತು ಮತ್ತಾರು ಸತ್ತರಲ್ಲ. ಅರ್ಜುನ, ಈ ಸರಿ ಅವನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುವುದು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುತ್ತಿಲ್ಲವೇ? ಅಗ್ರಜನ ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಿಂದ ನನಗೊಂದು ಮಾತನ್ನು ಕೇಳಬೇಕೆಂದಿತು. ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಕೇಳಿಬಿಡುವೆನು. ಭೀಮಸೇನ, ನನ್ನ ಮೇಲೆ ಕೋಪವೇ ತಮ್ಮ? ಶಾಂತನಾಗು, ಶಾಂತನಾಗು. ಈ ಸಂಧಿಯ ಪ್ರಸ್ತಾಪವು ನನಗೆ ಉಚಿತವಾಗಿ ಕಾಣಬಹುದು. ಅರ್ಜುನನ್ನು ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು.
ಆದರೆ ಈ ದ್ಯಾಸ ವೃತ್ತಿಯನ್ನು ಪಾಂಡವರ ಕಾಂಕವೆಂದು ಭಾವಿಸಿದರು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ನಮ್ಮನ್ನು ಪಾಂಡುರಾಜೇಂದ್ರರು ಪುತ್ರಾಗಿ ಪಡೆದಿವೆ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ನಾನು ಇನ್ನೊಂದು ಗಳಿಗೆ ಸಹಿತಕ್ಕನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನಿಂದ ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ನನ್ನ ಗದೆ ಇವೆರಡೇ ಕುರುಕುಲವನ್ನು ನಾಶ ಮಾಡಬಲ್ಲದು. ನೀವು ನಿಶ್ಚಿತರಾಗಿರಿ, ಸಂಧಿಯ ಪ್ರಸ್ತಾಪವನ್ನು ಮಾಡ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವರು. ಭೀಮಸೇನ, ನಿಲ್ಲು ನಿಲ್ಲು, ಶಾಂತನಾಗು. ಭೀಮಸೇನ, ಏತರ ನೆಡತೆ ಪ್ರೀತಿ ಸಹೋದರ. ಭೀಮಸೇನ, ಏತರ ನೆಡತೆ ಪ್ರೀತಿ ಸಹೋದರ. ಆತುರದಿನ್ ಬಲವೇ ನಿಗುದೈ. ಭೀಮಸೇನ, ಧರ್ಮ ವಿಚಾರವ ಮರ್ಮವನರಿಯದೆ. ಭೀಮಸೇನ, ಧರ್ಮ ವಿಚಾರವ ಮರ್ಮವನರಿಯದೆ ಧರ್ಮಕ್ಕೆ ಹೋಗುವೆನೆ. ಕರ್ಮಕ್ಕೆ ಬಾಜಿಗಳಾಗುವೆನೆ. ಭೀಮಸೇನ, ಏತರ ನಡೆದೆ ಪ್ರೀತಿ ಸಹೋದರ. ಆತುರದಿ ಬಲವೇ ನಿಗೋದೈ. ಭೀಮಸೇನ, ಶಾಂತನಾಗು, ಶಾಂತನಾಗು. ಪಾಪ ಮಾಡಬಾರ್ದ ಭೀಮಸೇನ, ನನ್ನ ಮೇಲೆ ಕೋಪವೇ ತಮ್ಮ. ಕೋಪ ಮಾಡಬೇಡವಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಆಜ್ಞೆಯನ್ನು ಮೀರಿ ಯುದ್ಧವನ್ನು ನಡೆಸುವುದು ಅದು ಅನಿಸೂಚ. ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ನಿನ್ನ ಇಷ್ಟದಂತೆ ಆಗಲೇ. ಏನೀ ಕೋಲಾಹಲ? ಅರ್ಜುನ, 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 ಅಣ್ಣ. ಓಹೋ, ಅಣ್ಣ, ಪರಮಾತ್ಮ. ಧರ್ಮಾನಂದನ, ಪರಮಾತ್ಮ, ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನಾನು ಅದಕ್ಕಾಗಿ ಅಲ್ಲವೇ ಇಷ್ಟೊಂದು ಸಂಧಿಗೆ ಪ್ರಯತ್ನಿಸಿರುವೆನು. ಹೋದ ಕಾರ್ಯವೇನಾಯಿತು? ಪರಮಾತ್ಮ, ಹೋದ ಕಾರ್ಯ ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸು. ಜಯಶಾಲಿಯಾಗೂ ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಧರ್ಮನಂದನ, ಪರಮಾತ್ಮ. ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳು ನನ್ನನ್ನು ಪರಿಪರಿಯಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನೇ ನನ್ನನ್ನು ಕುರುಸಭೆಗೆ ಸ್ವಾಗತಿಸಿ ಸನ್ಮಾನಿಸಿದನು. ಸಂಧಿಯ ವಿಚಾರವು ನಡೆಯಿತು, ಅಷ್ಟೇ ನಡೆಯಿತು. ಪಾಂಚಾಲಿ, ಇಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ನಿಲ್ಲಿ ಪ್ರಾಣೇಶ್ವರ, ನಮ್ಮಣ್ಣನ ಮಾತು ಮುಗಿಯಲಿ. ಮಾತು ಮುಗಿಯುವುದು ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಧರ್ಮನಂದನ, ನಾನಿಲ್ಲ ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಗೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧ್ಯಾ ಐತೆ. ನಾನು ಹೋಗಿದ್ದುದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ವಿಮತವು. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆ ಕೊಟ್ಟನು. ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆ ತೋರಿಸುವಂತೆ ಅವಳಿಸುತ್ತೀಯ. ಭೇದವಾಗ್ಬಿಡಿ. ಪಾಂಡು ಪುತ್ರನ ಮೇಲೆ ಎಷ್ಟೊಂದು ಆಕ್ರೋಶ. ಕೃಷ್ಣ, ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ಎಲ್ಲವನ್ನೂ ಕೇಳಬಾರದೆ? ಸ್ವಾಭಿಮಾನ ಶೂನ್ಯವಾದ ಸಂಧಾನ ನಡುವೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ? ಎಂತ ಇರುವುದು ಅತ್ಯಂತ ನಿಕಟವಾದ ಸಂಬಂಧ ಇರುವುದು ಭೀಮಸೇನ. ಕೃಷ್ಣ, ಮುಂದೇನಾಯ್ತು? ಧರ್ಮನಂದನ, ನಿಮ್ಮ ಸಂದೇಶವನ್ನು ಕುರುಸಭೆಯಲ್ಲಿ ತಿಳಿಸಿದನು. ಎಲ್ಲರೂ ಸಮ್ಮತಿಸಿದರು. ಯಾರು ಈ ಕಾರ್ಯವನ್ನು ಮಾಡಿದರು? ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು.
ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನೀವು ಕೇಳಬೇಕೆಂಬ ನಿಮ್ಮ ಇಚ್ಛೆ ಆಯಿತು. ಸಾಧಿಸು, ಚೆನ್ನಾಗಿ ಸಾಧಿಸು ಕೃಷ್ಣ. ಸಹೋದರೇ, ನಿಮ್ಮ ಪೌರುಷ ಫಲಗಳನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗ್ಯವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇನಿ, ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಕೊಳ್ಳುವನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಭೀಮಸೇನ, ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳಯ್ಯ. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪದು. ಭೀಮಸೇನ, ನಿನಗೊಪ್ಪು ವಿಚಾರವೂ ಹೊಂದಿರುವುದು. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಲ್ಲ. ಕೃಷ್ಣ, ಏನು ಆ ಸಂದೇಶ? ಭೀಮಸೇನ, ನಿನಗೆ ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ಕೈಕಟ್ಟಿಕೊಂಡು ನನ್ನ ಬಳಿಯಲ್ಲಿ ಕೂರಬೇಕು. ಇಲ್ಲಿ ನಿಂತಿದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈಗ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳಿ. ಈಗಲಾದರೂ ಹೇಳು. ಭೀಮಸೇನ, ನೀನು ಈಗ ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಈಗ ಕೇಳಿರಿ ಎಲ್ಲರೂ. ಯಾಜ್ಞಾಸೇನಿ, ನನ್ನ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಕೇಳಬೇಕು ಕಂಡಯ್ಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ ಕೃಷ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೆ ಒಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಆಹಾ, ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಹೆಡಮರಿಯನ್ನು ಕಟ್ಟುವುದರಲ್ಲಿ ನೀನು ಬಹಳ ಪಂಡಿತಿಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ನಿನಗೆ ಬರುವುದೋ ಇಲ್ಲವೋ ನೋಡೋಣವೆಂದು. ಭೀಮಸೇನ, ಸಂದೇಶವನ್ನು ಕೇಳು. ಈಗ ಕೇಳಿರಿ ಎಲ್ಲರೂ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಕುರುಸಭೆಯಲ್ಲಿ ಇಂದು ನನ್ನ ಅಂಗಾಂಗಗಳನ್ನು ಪ್ರತಿಬಂಧಿಸಲು ಅನುವಾಗಿತ್ತು. ಯಾರು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ಬಂಧಿಸಲಿ ಎಂದು ಯತ್ನಿಸಿದರೆ ಯಾರಾದ್ರೂ ಆತ್ಮ? ದುರಾಚಾರಿಯಾದ ದುರ್ಯೋಧನನು ಆಜ್ಞಾಪಿಸಿದನು. ದುರಭಿಮಾನಿಯಾದ ಅವನ ತಮ್ಮ ದುಶ್ಯಾಸನನು ನಡೆಸಿದನು. ಇಂತಹ ಸಾಹಸ ಮತ್ಯಾರಿಗೆ ಸಾಧ್ಯ? ಯಾಜ್ಞಾ ಸೇರಿ ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಧನಂಜಯ, ನೀವಾದರೂ ಬಿಡಿಸಿ. ಯಾರೋ ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವುದು. ಎಲ್ಲಿ ನನ್ನ ಜೊತೆ? ಪರಮಾತ್ಮ, ಎಲ್ಲರೂ ಕೇಳಿ. ಇಷ್ಟು ಮಾತ್ರವಲ್ಲ, ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನೀವು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ವೀರ ರತಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಮಾನದಲ್ಲಿ ಎಂದು ಹೇಳಿದನು. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ನಮಗೆ ಒಂದೇ ಉತ್ತರ, ಅದು ಯುದ್ಧ ಬಂದು ನಿಂತಿದೆ. ನಾನು ಸಂಧಿಗಾಗಿ ಇಷ್ಟೊಂದು ಬಹಳ ಪ್ರಯತ್ನಿಸಿದ್ದೆನು. ಎಲ್ಲರೂ ಕೇಳಿರೋ ನನ್ನ ಪ್ರತಿಜ್ಞೆಯನ್ನ. ಭೀಮಸೇನ, ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾಗಿದ್ದರೆ, ವೀರ ಮಾತೆ ಕುಂತಿದೇವು ಸನ್ಯಾಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ನಿರ್ಮೂಲವಾಗಿ ನಾಶ ಮಾಡಿ ಆ ದುಶ್ಯಾಸನ ಒಡಲನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ಆ ದುರ್ಯೋಧನ ತೊಡೆಯನ್ನು ಈ ಗದಾದಂಡದಿಂದ ಮುರಿದು ಆತನ ರಾಜಕಿರೀಟವನ್ನು ನನ್ನ ಎಡಗಾಲಿನಲ್ಲಿ ಒದ್ದು ಪುಡಿ ಮಾಡದೆ ಹೋದರೆ ನನ್ನ ಗತಿ ಭಯಂಕರವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಅದಕ್ಕೆ ನಿನ್ನ ಪದವೇ ಸಾಕ್ಷಿ. ಜಯಿಸುವೆ ಕುರು ವಂಶವ ಕಳವಿಕಾರಿ ದುರಾತ್ಮರ. ಜಯಿಸುವೆ ಕುರು ವಂಶರ ಕಳವಿಕಾರಿ ದುರಾತ್ಮರ. ಪಾಪಿಗಳ ಕೊಲ್ಲುವೆ ಪಡ ಕರುಳರ ಗೆಲ್ಲುವೆ ಬಲೆ. ಗುರುಳರ
ಪಡ ದುರುಳರ ಗೆಲ್ಲುವೆ ಬಲೆ ಬಲೆ ದುರುಳರ ದುರದೋಳ್ ಪುಡಿ ಪುಡಿ ಗೈದು ದುರುಳರ ಪುಡಿ ಪುಡಿ ಗೈದು ಜಯಿಸುವೆ ಗುರು ವಂಶವ ಕಳವಿಕಾರಿ ದುರಾತ್ಮರ सप्ताश्मरतमारूढं प्रचण्डं कश्वपात्मजं श्वेतपद्मधरं देवं तं सूर्यं प्रणमाम्यहम् तं सूर्यं प्रणमाम्यहम् ಅರಿಯಲಾರದ ಘೋರಸನ್ ದೇಹದಾಬ್ದಿಯೊಳ್ ಮುಳುಗಿದೆ ಅರಿಯಲಾರದ ಘೋರಸನ್ ದೇಹದಾಬ್ದಿಯೊಳ್ ಮುಳುಗಿದೆ ಬಂಧು ಬಾಂಧವರೆಂಬ ಪಾಶಕ್ಕೆ ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದೆ ತಾಪದೆ ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದೆ ತಾಪದೆ ಅರೆ ನೀಗಿಸೋ ಶೋಧನಯ ಗೈಯದೆ ನೀಗಿಸೋ ಶೋಧನಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಶ್ರೀಕೃಷ್ಣನು ಹೇಳಿದ ಸ್ಥಾನವಿದೆ, ನಿನ್ನ ಜನ್ಮ ರಹಸ್ಯವನ್ನು ತಿಳಿವೆ ಎಂದು ಹೇಳಿದನು. ಆ ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ನೀನ ಆ ರಹಸ್ಯವನ್ನು ತಿಳಿದಿರಲೇಬೇಕು. ಅಂಧಕಾರದಿಂದ ನನ್ನನ್ನು ಉದ್ಧರಿಸು. ಕರ್ಣ, ಕುಮಾರ ಕರ್ಣ. ಯಾರು ತಾಯಿ? ನೀನು ಯಾರು? ನನ್ನ ಏಕಾಂಗ್ರತೆಯೇಕೆ ಭಂಗಪಡಿಸಿದೆ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀನ ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ, ಕುವರನ ಹಡೆದೆ. ಕರುಣೆಯ ತೋರಿದೆ, ಕುವರನ ಹಡೆದೆ. ಎಂದಿಗೆ ಈ ಋಣವ
ತೀರಿಸಲೀನಾ ಅಮ್ಮ ಎಂದಿಗೆ ಈ ಋಣವ ತೀರಿಸಲೀನಾ ಮಗನೆಂಬ ಮಮಕಾರ ಏಕಿಲ್ಲದ ಜನಿಸಿದ ಮರುಕ್ಷಣವೇ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಗೆಸದೆಯಂತೆ ಜನಿಸಿದ ಮರುಕ್ಷಣವೇ ಜಲಗೆಸದೆಯಂತೆ ಮಗುವಮ್ಮ ನಾನಾಗ ಏನೊಂದನು ಅರಿ ಮಗುವಮ್ಮ ನಾನಾಗ ಏನೊಂದನು ಅರಿ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವೂ ಲಭಿಸಿತಮ್ಮ ನಾ ಮಾಡಿದ ಪರಾಧ ಏನದು ತಾಯೇ ನಾ ಮಾಡಿದ ಪರಾಧ ಏನದು ತಾಯೇ ಅಕ್ಷಮವೆನಿಸಿ ಜೀವವ ತೊರೆವೆ ಅಕ್ಷಮವೆನಿಸಿ ಜೀವವ ತೊರೆವೆ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಐವರ ಮಾತೆ ನಿನಗಿಹುದೇ ಕೊರತೆ ಐವರ ಮಾತೆ ನಿನಗಿಹುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವೋ ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಫಲಿಸಿತಮ್ಮ ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಈ ಪಾಪಿ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಬಿಟ್ಟವಲ್ಲ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಹುವಲ್ಲ ನೀನು ಇದೆಲ್ಲವನ್ನು ಒಂದೇ ಮಾತಿನಿಂದ ಬಗೆಹರಿಸಬಹುದಿತ್ತಲ್ಲ ಏಕಮ್ಮ ಸುಮ್ಮನಾದೆ ಹೋಗಲಿ ಬಿಡು ನೀನು ನನ್ನ ಹೆತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು ಈಗಲಾದರೂ ಮಗನ ನೆನಪು ಬಂತಲ್ಲ ಕರುಣೆ ತೋರಿದೆಯಲ್ಲ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಕುಮಾರ ಕಂದ ನಿನ್ನ ತಾಯಿ ನಾನೇನಯ್ಯ ಈ ಜೀವ
ಮೊದಲೇನು ನಿನ್ನ ಮಾತುಗಳು ಶೂಲದಂತೆ ಹೇಳುವುದು, ಸತ್ಯವಾಗಿಯೂ ಹೇಳುವುದು. ನೀನು ಬದುಕಿರುವೆ ಎಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲು ಕಾತರಳಾಗಿ ಓಡಿ ಬಂದರು. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣಳು. ಕ್ಷಮಿಸು ಕಳ್ಳ, ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಮ್ಮ, ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನೋ ತಾನೇ ಮಾಡಿಯೇ. ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿಯಾದ ನನಗೆ ಅಂತಹ ಭಾಗ್ಯವೆಲ್ಲಿ ಬರಬೇಕು ತಾಯಿ? ಆಗದ್ದು ಆಗಿ ಹೋಯ್ತು ಮಗನೇ. ಈಗಲಾದರೂ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವಂತೆ ಬಾಕಂದ. ಮಾತನ್ನು ಬಿಟ್ಟು ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು, ನಡೆಸುವೆನು. ನಾನು ಜೀವಿಸವಿರುವ ತನಕ ಸ್ವಾಮಿ ದ್ರೋಹವಂತೂ ಮಾಡಲಾರೆ. ಕುಮಾರ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಂಡು ಬೇಡಿಕೊಳ್ಳುತ್ತಿರುವೆನು. ಸೌಭಾತ್ರ ದಾನ ಮಾಡು ಕಂದ. ಅಮ್ಮ, ನೀನು ವೀರಮಾತೆ. ನೀನೇ ಹೇಳು, ಪರದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಆತನ ಅಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಕುಮಾರ, ನಿನ್ನ ಮಾತುಗಳೆಲ್ಲವೂ ಅಕ್ಷರ ಸಾಹಸ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರಲ್ಲಿವೆ. ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದು ಕಣ್ಣ. ಇದುವರೆಗೂ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆಯತನದಲ್ಲಿ ನಿಷ್ಕರಣೆ ಇಲ್ಲದೆ ಬೆಳೆಸಿದ ಸೊಸೆಯು ಪೋಷಿಸೋರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ. ಮಮಂ ಪ್ರಾಣಾಯಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲುವುದು. ಚಿಂತೆಯನ್ನು ಬಿಡು ಕುಮಾರ. ನಾಳೆ ಯುದ್ಧದಲ್ಲಾದರೂ ಪರಾತ್ಮಕನಾಗು ಕಂದ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷವಿರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಆತನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲ ದೋಷಿಸಿ ದೂಡಿ ಬಿಟ್ಟಿದ್ದಾಗ ಕುಲಹೀನನನ್ನು ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ನನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ ಧರ್ಮವೇ ತಾಯಿ? ಸರ್ವದಾ ಆಗಲಾರದು. ನಾನು ಪರಮುಖನಾಗಲಾರೆ. ಹೋಗಲಿ ಬಿಡು ಕರ್ಣ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕುಮಾರ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ಅವರನ್ನು ಉಳಿಸಿಕೊಡು ಕಂದ, ಅವರನ್ನು ಉಳಿಸಿಕೊಡು. ಅಮ್ಮ, ಯಾರನ್ನು ಬೇಕಾದರೂ ಉಳಿಸುವೆನು. ನನಗೆ ಪರಮವೈರಿ ಎನಿಸಿದ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ತನ್ನ ಸ್ವಾಮಿಯು ನೋಡಿ ಸಂತೋಷ ಪಟ್ಟರೆ ನನ್ನ ಜನ್ಮ ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಿಗೆ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು, ಒಂದು ವೇಳೆ ನನ್ನಿಂದಲೇ ಅರ್ಜುನನು ಮೃತಪಟ್ಟರು, ನಿನಗೆ 5 ಮಕ್ಕಳು ಉಳಿಯುವರು. ಚಿಂತಿಸಬೇಡ ತಾಯಿ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯ ಕಂದ? ಅದೇ
ಹೇಳು ತಾಯಿ, ಇದರಿಂದಲಾದರೂ ನನ್ನ ತಾಯಿಯ ಋಣವನ್ನು ತೀರಿಸುವೆನು. ಸತ್ಯವಾಗಿ ನಡೆಸಿಕೊಡಬೇಕಂದ. ಸತ್ಯವಾಗಿಯೂ ನಡೆಸಿಕೊಡುವೆನು. ದೊಡ್ಡ ಬಾಣವನ್ನು ತೊಡೆದಿರು ರಣದಿ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನೆ ಪ್ರಾಣ ಬದಕ. ದೊಡ್ಡ ಬಾಣವನ್ನು ತೊಡೆದಿರು ರಣದಿ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನೆ ಪ್ರಾಣ ಬದಕ. ಸಹಜಾತರಂ ಮೋರೆ ಕುವರ, ಸಹಜಾತರಂ ಮೋರೆ ಕುವರ, ಪಾಂಡವರಿಗೆ ನೀ ಸಹೋದರ, ಪಾಂಡವರಿಗೆ ನೀ ಸಹೋದರ, ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ, ಭಿಕ್ಷೆಯನ ನೀಡು ನೀ ಅಭಿವಚನ, ಅಭಿವಚನ, ಅಭಿವಚನ. ನಾಡಿನ ಯುದ್ಧದಲ್ಲಿ ನೀನು ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕರ್ಣ, ತೊಡಬೇಡ. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ನೀನೀಗಲೀಗಲೇ ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ನನ್ನ ಹೆತ್ತ ತಾಯಿಯು ಪುನಃ ತೊಟ್ಟ ಬಾಣವನ್ನು ತೊಡಬೇಡ ಎಂದು ವಾಗ್ದಾನ ಪಡೆದಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಅಂದಾಲಿ ಶ್ರೀಕೃಷ್ಣ ಪರಮಾತ್ಮನ ಕುಪಟ ಲೋಪ ಎಲ್ಲವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಅಮ್ಮ, ಅಮ್ಮ, ಕುಮಾರ, ಅಮ್ಮ, ಅಮ್ಮ, ನನ್ನದೊಂದು ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಕಡೆಯದಾಗಿ ಅತಿ ವಿನಯದಿಂದ ಪ್ರಾರ್ಥಿಸುವೆನು. ಅದೇನು ಕೇಳು ಕಂದ, ಸತ್ಯವಾಗಿಯೂ ನಡೆಸಿಕೊಡುವೆನು. ಹೇಳು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವು ಯಾರಲ್ಲೂ ಹೇಳಬೇಡ ತಾಯಿ. ದೈವವಶಾತ್ ಈ ಯುದ್ಧದಲ್ಲಿ ಒಂದು ವೇಳೆ ನಾನೇನಾದರೂ ಮೃತಪಟ್ಟರೆ ಸತ್ಯಸಂಧಾನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಪ್ರಾರ್ಥಿಸುವೆನು. ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಪ್ರಪಂಚದಲ್ಲಿ ದೈವ ಬಲವಿಲ್ಲದವನು ಬದುಕಿದ್ದು ಏನು ಪ್ರಯೋಜನವಿಲ್ಲ. ಈಗಲೇ ಯುದ್ಧ ಭೂಮಿಗೆ ಹೋಗುವನು. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಉಳಿದಿದ್ದು ದೈವವಿಚ್ಛೆ. ವಿಧಿ ನಿನ್ನ ಲೀಲೆ ಅಗಣಿತವಾದ